ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇನ್ನೂ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕಾರವನ್ನೇ ಮಾಡಿಲ್ಲ. ಆಗಲೇ 2029 ಚುನಾವಣೆಯ ಸುಳಿವನ್ನು ಕೊಟ್ಟಿದ್ದಾರೆ ನಿತೀಶ್ ಕುಮಾರ್ ಅವರು. ನೀವು ಗಮನಿಸಿದ್ದೀರೋ ಇಲ್ಲವೋ ಗೊತ್ತಿಲ್ಲ, ಶುಕ್ರವಾರ ದಿವಸ ನಿತೀಶ್ ಕುಮಾರ್ ಅವರು ಒಂದು ಮಾತನ್ನು ಹೇಳಿದರು. ಎಷ್ಟು ಹಸನ್ಮುಖಿಯಾಗಿದ್ದರು, ಎಷ್ಟು ಖುಷಾಲಿದ್ದರು ಅಂದರೆ ಅವರು ಮುಂದಿನ ದಿನಗಳು ಹೇಗೆ ನಿರಾತಂಕವಾಗಿರ್ತವೆ ಅನ್ನೋದಕ್ಕೆ ಅವರೊಬ್ಬರು ವೇದಿಕೆ ಮೇಲೆ ನಿಂತು ಮಾತನಾಡಿದ್ದೇ ಸಾಕ್ಷಿಯಾಗಿತ್ತು. ಅವ್ರು ಹೇಳಿದರು, ಸುಳ್ಳು ಹೇಳಿ ಏನೇನೋ ಮಾಡಿ ದಗಲ್ಬಾಜಿ ಮಾಡಿ ಅಲ್ಲೊಂದು ಇಲ್ಲೊಂದು ಸೀಟ್ಗಳನ್ನು ತೊಗೊಂಡಿದ್ದಾರೆ. ಈ ಸಲ ಇವರು ಯಾವ ಸೇವಾನೂ ಮಾಡಿಲ್ಲ, ಎಂಥದ್ದು ಮಾಡಿಲ್ಲ. ವಿಪಕ್ಷದವರು ಬರೀ ಬಾಯಿ ತೆಗೆದ್ರೆ ಸುಳ್ಳು ಹೇಳಿರೋದು. ನಿಜವಾಗ್ಲೂ ಸೇವೆ ಅಂತ ಯಾರಾದರೂ ಮಾಡಿದರೆ ಅದು ನರೇಂದ್ರ ಮೋದಿ ಅವರು. ಕಳೆದ 10 ವರ್ಷದಲ್ಲಿ ಇವರು ಸುಳ್ಳು ಹೇಳ್ಕೊಂಡು ಅಲ್ಲೊಂದು ಇಲ್ಲೊಂದು ಸೀಟ್ ತೊಗೊಂಡಿದ್ದಾರೆ. ಮುಂದೆ 2029ರಲ್ಲಿ ಈ ಸೀಟನ್ನು ಇವರೆಲ್ಲ ಕಳ್ಕೋತಾರೆ ಅಂತ ವಿಪಕ್ಷದವರಿಗೆ ನಿತೀಶ್ ಕುಮಾರ್ ಹೇಳ್ತಾರೆ. ಹೇಳಿ ನಗ್ತಾರೆ. ಬಂದಿರುವಂಥ ಎಲ್ಲ ಸಭಿಕರು ಜೋರಾಗಿ ಮೇಜನ್ನು ಗುದ್ದಿ ತಮ್ಮ ಹರ್ಷವನ್ನು ವ್ಯಕ್ತಪಡಿಸ್ತಾರೆ. NDAನ ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಕ್ಷದ ವೈಶಿಷ್ಟ್ಯವಿರುವುದೇ ಅಲ್ಲಿ. ಒಂದು ಮಿಷನ್ ಥರ ಕೆಲಸ ಮಾಡ್ತಾರೆ. ಒಂದು ಮಿಷನ್, ಒಂದು ಹಿಡಿದ್ರಂತ ಒಂದು ಅಭಿಯಾನ, ಅದು ಆಗೋವರೆಗೂ ಬಿಡೋದಿಲ್ಲ. ಸೋಲಾಗಿದೆ, ಉತ್ತರ ಪ್ರದೇಶದಲ್ಲಿ ಸೀಟ್ಗಳು ಕಡಿಮೆ ಬಂದಿದೆ, ಏನು ಮಾಡಬೇಕು ಮಾಡೋವರೆಗೂ ಬಿಡುವಂಥ ಸ್ವಭಾವ ನರೇಂದ್ರ ಮೋದಿಯವರ ವೈಶಿಷ್ಟ್ಯ ಇರೋದೇನು ಗೊತ್ತಾ? ಪ್ರವಾಹದ ವಿರುದ್ಧ ಈಸಿ ಯಶಸ್ಸನ್ನು ತೊಗೊಂಬಂದೋದು. ಇಷ್ಟು ವರ್ಷವೂ ಅವ್ರದ್ದು ಯಾರು ನೋಡ್ಕೊಂಬಂದಾರೆ ಅವ್ರು ಸ್ಪಷ್ಟವಾಗಿ ಗೋಚರ ಆಗತ್ತೆ. ಯಾಕೆ ಸೋಲಾಯಿತು, ಸೋಲಾಗ್ಲಿಕ್ಕೆ ಕಾರಣ ಏನು, ಅದನ್ನು ವಾಪಸ್ ಸರಿ ಮಾಡೋದು ಹೇಗೆ? ಇಲ್ಲದೆ ಹೋದ್ರೆ ಕೇರಳದಲ್ಲಿ ಚುನಾವಣೆಯಲ್ಲಿ ಗೆಲ್ಲೋದುಂಟೇನ್ರಿ? ಯೋಚನೆ ಮಾಡೋಕ್ಕಾಗತ್ತೆ ಯಾರಾದರೂ? ತಮಿಳ್ನಾಡಲ್ಲಿ ವೋಟ್ ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಳ್ಳೋದಷ್ಟು ಸುಲಭ ಇದೆಯಾ? ಒರಿಸ್ಸಾದಲ್ಲಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯವಾ? ಎಲ್ಲ ಸಾಧ್ಯ ಆಗಿದ್ದು ಹೇಗೆ? ಯಾವುದು ಅಸಾಧ್ಯವೋ ಅದನ್ನು ಸಾಧ್ಯ ಮಾಡಿಕೊಳ್ಳೋದು, ಯಾವುದು ಪ್ರವಾಹದ ವಿರುದ್ಧ ಇರುತ್ತೋ ಅದಕ್ಕೆ ಸವಾಲು ಅಂತ ತಗೊಂಡು ಅದನ್ನು ಯಶಸ್ವಿಗೊಳಿಸೋದು, ಅದು ಅವರ ವೈಶಿಷ್ಟ್ಯ. ನರೇಂದ್ರ ಮೋದಿ ಅವರು ಭಾಳ ಚೆನ್ನಾಗಿ ಹೇಳಿದರು ಸಂಸದೀಯ ಸಭೆಯಲ್ಲಿ, NDA ಸಂಸದೀಯ ಸಭೆಯಲ್ಲಿ. ಬೆಳಗ್ಗೆಯಿಂದ 4ನೇ ತಾರೀಕು ಎಲ್ಲ ಫಲಿತಾಂಶಗಳು ಬರ್ತಾಯಿದ್ವು. ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಆಮೇಲೆ ಕೇಳಿದೆ ಸುತ್ತಮುತ್ತಲು ಇದ್ದಂಥ ಸಹೋದ್ಯೋಗಿಗಳು, ಅದೇನೋ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತೂ ವೋಟಿಂಗ್ ಮಷಿನ್ ಅಂತ ಇದ್ರಲ್ಲ, ಏನಾಯ್ತು, ಅದು ಬದುಕಿದೆಯಾ ಸತ್ತಿದೆಯಾ ಅಂತ ಕೇಳಿದೆ ನಾನು ಅಂತ ನಗಕ್ಕೆ ಶುರು ಮಾಡಿದರು. ಭಾಷಣ ಶುರುವಾದ ತಕ್ಷಣ ಅಂದರೆ ಆ ವಿಷಯವನ್ನು ಇಟ್ಕೊಂಡು ಇನ್ನೂ ರಾಜಕೀಯ ಮಾಡ್ತಾ ಇದ್ದಾರೆ ವಿಪಕ್ಷದವರು ಅಂತ ಅವ್ರು ಕೇಳಿದ್ದು. ಅದಕ್ಕೆ ಪಿ ಚಿದಂಬರಂ ಅವರು ಇವತ್ತೊಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ಮಾತಾಡಿಲ್ಲ. ನೋಡ್ರಿ ಹೆಂಗೆ ವರಸೆ ಬದಲಿ ಆಗತ್ತೆ ನೋಡ್ರಿ. ಇವ್ರದ್ದು ನಿನ್ನೆಯವರೆಗೂ ಇವರಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೇಲೆ ಇನ್ನಿಲ್ಲದಾಗಿ ಸುಪ್ರೀಂ ಕೋರ್ಟ್ ಹೋಗಿ ದುಂಬಾಲು ಬಿದ್ದರು. ಈಗ ಹೇಳ್ತಾ ಇದ್ದಾರೆ ನಾವು ಅದ್ರ ಬಗ್ಗೆ ಏನು ನಾವು ಹೇಳಿದ್ದು ಏನಪ್ಪ ಅಂದರೆ, ಪಕ್ಕದಲ್ಲಿರೋ VVPAT ಇರುತ್ತಲ್ಲ, ಅದು ನೀವು ಬಟನ್ ಒತ್ತಕ್ಕೂ ಅದರೊಳಗೆ ಒಂದು ಸ್ಲಿಪ್ ಬರುತ್ತೆ. ಆ ಸ್ಲಿಪ್ ಹೊರಗಡೆ ಬಂದುಬಿಡ್ಬೇಕಂತೆ. ಆ ಸ್ಲಿಪ್ ಹೊರಗಡೆ ಬಂದದ್ದು ನೀವು ಅದೇ ಬಾಕ್ಸಲ್ಲಿ ಹಾಕ್ತಾರಂತೆ. ಅಂದ್ರೆ ಮುಂಚೆ ಹೆಂಗೆ ಬ್ಯಾಲೆಟ್ ಪೇಪರ್ ಇತ್ತಲ್ಲ ಆ ಥರ ಇವ್ರ ಕೈ ಬರ್ಬೇಕದು ಬ್ಯಾಲೆಟ್ ಪೇಪರು. ಅದನ್ನು ತೊಗೊಂಡು ಇವ್ರು ಒಳಗಡೆ ಹಾಕ್ತಾರೆ. ಈಗ ನೀವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನಲ್ಲಿ ಬಟನ್ ಒತ್ತಿದ ತಕ್ಷಣ ಅಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಬಾಕ್ಸ್ ಇರ್ತದೆ, ಕಿಟಕಿ. ಅಲ್ಲಿ ನಿಮ್ಗೆ ಯಾರಿಗೆ ಓಟ್ ಹಾಕಿರಿ ಅಂತ ಕಾಣುತ್ತೆ. ಅದು 4-5 ಸೆಕೆಂಡಲ್ಲಿ ಬರುತ್ತೆ. ನೀವು ಹಸ್ತಕ್ಕೆ ಹಾಕಿರಿ ಹಸ್ತ, ಕಮಲಕ್ಕೆ ಹಾಕಿರಿ ಕಮಲ, ಯಾವುದಕ್ಕೆ ಹಾಕಿದ್ರೆ ಅದು ಬರುತ್ತೆ. ಓಟ್ ಯಾರಿಗೆ ಹಾಕಿದ್ರೆ ನಿಮ್ಗೆ ಕನ್ಫರ್ಮ್ ಆಯ್ತಾರೆ. ಅಲ್ಲಿವರೆಗೂ ನೀವು ಅಲ್ಲೇ ಇರ್ತೀರಿ, ಮತದಾರ ಅಲ್ಲೇ ಇರ್ತೀವಿ ನಾವು. ಅದು ಒಳಗಡೆ ಬೀಳ್ತದೆ. ಇವ್ರ ಅಭ್ಯಂತರ ಏನಪ್ಪ ಅಂದರೆ ಅದು ತಾನೇ ಬೀಳುತ್ತೆ, ಅದು ಬೀಳೋದು ಬೇಡ, ನಾವು ಹಾಕ್ತೀವಿ. ಯಾಕೆ? ಲಾಜಿಕ್ ಇಲ್ಲ. ಒಟ್ಟು ಏನಾದರೂ ಒಂದು ತೆಗಿಬೇಕು. ಇನ್ನೊಂದು, ಪ್ರಜಾತಂತ್ರ ಖತರೆ ಮೇ ಹೈ, ನರೇಂದ್ರ ಮೋದಿ ಪೂರ ಬರ್ಬಾದ್ ಕರ್ ದಿಯಾ, ಸ್ವಾತಂತ್ರ್ಯ ನಹಿ ಹೈ, ಈ ರೀತಿಯಾದಂಥ ನರೇಟಿವ್. ಈಗ ಪ್ರಜಾತಂತ್ರ ಸರಿ ಹೋಯ್ತು. ಹಂಗಾರೆ ನಿಮ್ಗೆ 232 ಸೀಟ್ ಬಂದ ತಕ್ಷಣ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆ ಸರಿ ಹೋಗ್ಬಿಡ್ತು. ಈಗ ಎಲೆಕ್ಷನ್ ಕಮಿಷನ್ ಸರಿ ಇದೆ, ಸುಪ್ರೀಂ ಕೋರ್ಟ್ ಸರಿ ಇದೆ, ಪ್ರಜಾಪ್ರಭುತ್ವ ಸರಿ ಇದೆ, ಎಲ್ಲ ಸರಿ ಹೋಯ್ತಾ? ಅಂದರೆ ಯಾವ ಮಟ್ಟಿಗೆ ಇವರನ್ನು ಆತಂಕ ಕಾಡ್ತಾ ಇತ್ತು ಮತ್ತು ಎಷ್ಟು ಉದ್ವಿಗ್ನರಾಗಿದ್ದರು ಅಂತ. ಇವರು ಮಾನಸಿಕವಾಗಿ ಸೋಲ್ತೀವಿ ಅಂತ ಸನ್ನದ್ಧರಾಗಿಬಿಟ್ಟಿದ್ರು. ಸೋತ ಮೇಲೆ ನರೇಟಿವ್ ಮಾಡೋ ಬದಲು ಮುಂಚೆ ಮಾಡಿಬಿಡೋಣ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡೋಣ ಅನ್ನುವಂಥ ಮನಸ್ಥಿತಿಯಲ್ಲಿದ್ದವರು ಇವರು. ಅದು ದುರದೃಷ್ಟವಶಾತ್ ಇವ್ರ ನಂಬರ್ ಚೆನ್ನಾಗಿ ಬಂದ್ಬಿಡ್ತು. ಅದಕ್ಕೆ ಇವರು ಇನ್ಪುಟ್ ಇದೆ, ಅದು ಇಲ್ಲ ಅಂತ ಹೇಳಲ್ಲ, ಇನ್ಪುಟ್ ಇದೆ, ಸುಳ್ಳುಗಳನ್ನು ಹೇಳ್ಕೊಂಡು. ಈ DK ಶಿವಕುಮಾರ್ ಹಾಡು ಬೇರೆ ಹೇಳ್ತಾರೆ ಹೋದಲ್ಲೆಲ್ಲ. ಈ ಮನುಷ್ಯ ಯಪ್ಪಾ ಗಾರ್ಧಭ ಗಾಯನ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡನ್ನು DK ಶಿವಕುಮಾರ್ ಹೇಳ್ತಾರೆ. ನಾವು 24,000 ರೂಪಾಯಿ ಕೊಡ್ತೀವಿ, ರಾಹುಲ್ ಗಾಂಧಿಯವರು 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ, ಬಂತ ಗ್ಯಾರಂಟಿ ಕಾರ್ಡು ಅಂತಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹಾಡು ಹೇಳ್ತಾರೆ. ನಾ ಹೇಳಬಾರ್ದು, ಹೇಳಿದ್ರೆ ನೀವು ವಿಡಿಯೋ ನೋಡೋದು ಬಿಟ್ಬಿಡ್ತೀರಿ. ನಮ್ಮ ಕೆಲಸ ಅಲ್ಲ, ಅದು ಮಾಧುರ್ಯದ ಕೆಲಸ. ಅದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡು ಹೇಳೋದು.
ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸಹಿ ಮಾಡಿದ್ದು ಕಾರ್ಡ್ ಬಂತ ನಿಮಗೆ ಅಂತ ಕೇಳ್ತಾರೆ. ಅಂದರೆ ಇವರು ಮನೆ ಮನೆಗೆ ಹೋಗಿ ಹಂಚಿಬಿಟ್ಟಿದ್ದಾರೆ ರೀ ದೇಶಾದ್ಯಂತ. 1,00,000 ರೂಪಾಯಿ ಕಾರ್ಡು, ಹೋದ ಸಲ ಹಿಂಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಿಗ್ನೇಚರ್ದು 5 ಗ್ಯಾರಂಟಿ ಕಾರ್ಡ್ ಕೊಟ್ಟಲ್ಲ, ಅದೇ ರೀತಿಯಾದಂಥ ಎಲ್ಲ ಕಡೆ ಕಾರ್ಡ್ ಕೊಟ್ಟಿದ್ದಾರೆ. ಬಂತ ನಿಮಗೆ, ನಾವು 24,000 ಕೊಡ್ತೀವಿ, ಅವರು 1,00,000 ಕೊಡ್ತಾರೆ ಅಂತ. ಇದೇ ರೀತಿ ಇಂದಿರಾ ಗಾಂಧಿ ಇವ್ರು ನೋಡ್ರಿ, ಇಡೀ ಖಾನ್ದಾನ್ ಇದೇ ಕೆಲಸ ಮಾಡಿದ್ರಿ ಇವ್ರದ್ದು, ಇಡೀ ಖಾನ್ದಾನ್. ಇಂದಿರಾ ಗಾಂಧಿ ಗರೀಬ್ ಹೇಟಾವ್ ಅಂತೆಲ್ಲ ಹೇಳೋರು. ಬ್ರಹ್ಮದತ್ ಅಂತ ಒಬ್ಬ ಆ ಹಣಕಾಸು ಇಲಾಖೆ ರಾಜ್ಯ ಸಚಿವ ಇದ್ದ. ಬಕ್ಷಿ ತಲಾವ್ ಅಂತಿದೆ ಲಖನೌದಲ್ಲಿ. ಆ ಬಕ್ಷಿ ತಲಾವಲ್ಲಿ ಒಂದು ಸಭೆ, ಅಲ್ಲಿ ಒಂದು ಮೇಳ ಮಾಡೋರು. ಮುಂಚೆ ಇಂದಿರಾ ಗಾಂಧಿದು ಒಂದು ಸ್ವಭಾವ ಇತ್ತು, ಏನೋ ಎದಕ್ಕೂ ಮೇಳ ಮಾಡು, ಹೆಸರೇನು ಲೋನ್ ಮೇಳ ಅಂತ, ಸಾಲದ ಮೇಳ. ಅಲ್ಲಿ ಬ್ರಹ್ಮದತ್ ಅನ್ನುವಂಥ ವ್ಯಕ್ತಿ ಕಾಂಗ್ರೆಸ್ಸಿನ ಹಣಕಾಸು ರಾಜ್ಯ ಸಚಿವ ಕೇಂದ್ರದಲ್ಲಿ. ಆತ ಹೇಳ್ತಾನೆ, ಸ್ಪೀಕರ್ ಇರ್ತದೆ, ಮೈಕ್ ಹಿಡ್ಕೊಂಡು ಹೇಳ್ತಾನೆ, ನೀವು ಸಾಲ ತೊಗೋತಾ ಇದ್ರೆ ನೀವು ಯಾರು ಸಾಲ ಕಟ್ಟಬೇಕಾಗಿಲ್ಲ. ನೋಡ್ರಿ ಹೆಂಗಿದೆ ದೇಶವನ್ನು, ಹೇಗೆ ಇವರು ವಿನಾಶದ ಅಂಚಿಗೆ ಒಯ್ಯಬೇಕು ಅಂತ ಅವತ್ತೇ ಪ್ರಯತ್ನ ಮಾಡ್ತಾಯಿದ್ರು ಅನ್ನೋದಕ್ಕೆ ನಾನು ನಿಮ್ಗೊಂದು ಉದಾಹರಣೆ ಹೇಳೋದು. ಈ ಬ್ರಹ್ಮದತ್ ಹೇಳ್ತಾನೆ, 70% ಸಾಲವನ್ನು ಇಂದಿರಾ ಗಾಂಧಿ ಆಗಲೇ ಬ್ಯಾಂಕಿಗೆ ಕಟ್ಟಿಬಿಟ್ಟಿದ್ದಾರೆ, ಬರೀ 30% ಮಾತ್ರ ನೀವು ಕಟ್ಟಬೇಕು, ಏನು ಹೆದರಬೇಡಿ, ಸಾಲ ತೊಗೊಳ್ಳಿ ಅಂತ ಲೋನ್ ಮೇಳ. ಈ ರೀತಿ ಯಾವುದಾದ್ರೂ ಜನರಿಗೆ ಹೇಳಿದರೆ ಆ 30% ಆತ ಯಾಕೆ ಕಟ್ತಾನೆ? ಇವತ್ತು ಈ 70% ಕೊಟ್ಟಿದ್ದಾರೆ ಅಂದರೆ ನಾಳೆ ನಾವು ದಬಾವಣೆ ಮಾಡಿ ಇನ್ನು 30% ಕೊಡ್ತಾರೆ ಬಿಡು ಅಂತೇಳಿ ಅದನ್ನು ಮನ್ನಾ ಮಾಡಿಸೋಣ ಅಂತಾರೆ. ಸಾಲವನ್ನು ಈ ರೀತಿ 70% ಸಬ್ಸಿಡಿ ಕೊಡೋ ಮೂಲಕ ಜನರನ್ನ ಮೇಲ್ ತರೋದಾಗಿದೆ. ಮೊನ್ನೆ ರಾಹುಲ್ ಗಾಂಧಿ ಅವರು ಹೇಳಿದರು, ಖಟಾಖಟ್ ಜೈಸಾ ಪೆಟ್ರೋಲ್ ಡಾಲ್ತೆ ಹೇ ಸ್ಕೂಟ್ರಕ್ಕೂ ವೈಸಾ ಆಪ್ಕ ಜೇಬ್ ಮೇ ಪೆಟ್ರೋಲ್ ಡಾಲ್ತೆ ಅಂತಾರೆ. ಸ್ಕೂಟ್ರಿಗೆ ಹೆಂಗೆ ಪೆಟ್ರೋಲ್ ಹಾಕ್ತೀವಿ ಹಂಗೆ ನಮ್ಮ ಜೇಬಿಗೆ ಇವ್ರು ಪೆಟ್ರೋಲ್ ಹಾಕ್ತಾರಂತೆ. ಚಾವಿ ದಬಾವ್ ಎಕಾನಮಿ ಇಂಪ್ರೂವ್ ಹೋ ಜಾಯೇಗ. ಇವರು 1,00,000 ರೂಪಾಯಿ ಕೊಡ್ತಾರಂತೆ, ನಿಮ್ಮ ಜೇಬಿಗೆ ಹಾಕ್ತಾರಂತೆ. ನೀವು ಅದು ತೊಗೊಂಡೋಗಿ ಆ ಸ್ಕೂಟ್ರ್ ಅಂತಿದ್ದು ಜೀವನ ಅನ್ನೋದು, ಅದು ನೀವು ತೊಗೊಂಡು ಹೊರಡ್ತೀರಂತೆ. ಚಾಬಿ ದೇ ದೇತೆ, 1,00,000 ರೂಪಾಯಿ ಪೆಟ್ರೋಲ್ ಡಾಲ್ ಕೆ ದೇತೆ ಸ್ಕೂಟರ್, आप लेके चले जाते, ಎಕಾನಮಿ ಇಂಪ್ರೂವ್ ಆಗುತ್ತೆ. ಭಾರತ ದೇಶದ ಎಕಾನಮಿ ಇಂಪ್ರೂವ್ ಆಗಿಬಿಡುತ್ತಂತೆ ಈ ರೀತಿ 1,00,000 ರೂಪಾಯಿ ಒಬ್ಬೊಬ್ಬರು ಕೊಡೋದ್ರಿಂದ. ಇಂಥ ಶತಮೂರ್ಖರನ್ನು ಏನಾದರೂ ನಾವು ದೇಶದಲ್ಲಿ ಪ್ರಧಾನಮಂತ್ರಿ ಮಾಡಿದರೆ ಅಥವಾ ಇವ್ರಿಗೆ ಅಧಿಕಾರ ಮಾಡಲಿಕ್ಕೆ ಏನಾದ್ರು ಬಿಟ್ಬಿಟ್ರೆ ದೇಶ ಯಾವ ಸ್ಥಿತಿಗೆ ಹೋಗ್ಬೋದು ಆಲೋಚನೆ ಮಾಡಿ. ವೆನಿಜುವೆಲಾಗಿಂತ ಕಡೆ ಆಗಿಬಿಡುತ್ತೆ ನೋಡಿ. ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೋವಿಡ್ ಬಂದ ಸಂದರ್ಭದಲ್ಲಿ ನೋಟ್ಗಳನ್ನು ಪ್ರಿಂಟ್ ಮಾಡಿದರು. ಹೆಲಿಕಾಪ್ಟರ್ ಮನಿ ಅಂತಾರೆ. ಹೆಲಿಕಾಪ್ಟರ್ ಮನಿ ಅಂತಂದರೆ ಮೇಲೆ ಹೆಲಿಕಾಪ್ಟರಿಂದ ದುಡ್ಡು ಬೀಳೋದಲ್ಲ. ಜನರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ, ಹೊರಗೆ ಬಂದು ದುಡ್ಡನ್ನು ದುಡಿಲಿಕ್ಕೆ ಸಾಧ್ಯ ಇಲ್ಲ, ಉತ್ಪಾದನೆ ನಿಂತು ಹೋಗಿದೆ, ಕುಂಠಿತಗೊಂಡಿದೆ, ಅವರ ಅಕೌಂಟ್ಗೆ ಒಂದಿಷ್ಟು ದುಡ್ಡು ಅಂತ ಹೋದರೆ ಹೊರಗಡೆ ರೊಟೇಷನ್ ಆಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ ಎಕಾನಮಿ, ಹಣದುಬ್ಬರಾಗ್ಬಿಡ್ತದೆ, ಅದು ಬೇರೆ ವಿಚಾರ. ಆ ಕ್ಷಣಕ್ಕೆ ಸಾಯುವ ವ್ಯಕ್ತಿ ಸಾಯೋದಿಲ್ಲ ಅಂತ ನರೇಂದ್ರ ಮೋದಿ ಅವ್ರಿಗೆ ಬಹಳಷ್ಟು ದೇಶದವರು ಅಡ್ವೈಸ್ ಮಾಡಿದಾರಂತೆ. ನರೇಂದ್ರ ಮೋದಿ ಭಾಷಣದಲ್ಲಿ ಹೇಳಿದ್ದು ನನಗೂ ಗೊತ್ತಿಲ್ಲ, ನಾನೇನು ಆರ್ಥಿಕ ಪಂಡಿತ ಅಲ್ಲ, ಅರ್ಥಶಾಸ್ತ್ರಜ್ಞನೂ ಅಲ್ಲ, ನನಗೆ ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ಟದ್ದು ಡ್ರಾಯಿಂಗ್ ಟೀಚರ್. ನಿಮಗೆ ಎಷ್ಟು ಗೊತ್ತಿದೆ ಅಷ್ಟು ಗೊತ್ತಿಲ್ಲ. 9+3 12 ಒಂದು ಸರಿಯಾಗಿ ಹೇಳಿಕ್ಕೆ ಬರಲಾರ್ದಂಥ ವ್ಯಕ್ತಿ, ಓದ್ಕೊಂಡಿದ್ದೀವಿ ಅಷ್ಟೇ. ಹೇಳಿದ್ರಂತೆ ಅವ್ರು ನರೇಂದ್ರ ಮೋದಿ ಹೇಳ್ತಾ, ನಾನು ಯಾವ ಕಾರಣಕ್ಕೂ ಅದನ್ನು ಮಾಡೋದಿಲ್ಲ, ಬೇಕಾದ್ರೆ ಜನರಿಗೆ ಅಕ್ಕಿ ಕೊಡೋಣ, ಬೇಳೆ ಕೊಡೋಣ, ಗೋಧಿ ಕೊಡೋಣ, ಎಣ್ಣೆ ಕೊಡೋಣ, ಅದ್ರ ದುಡ್ಡನ್ನು ಕೊಟ್ಬಿಟ್ರೆ ನಾಳೆ ಈ ಅಭ್ಯಾಸ ಬಿದ್ದುಬಿಡ್ತದೆ ದೇಶದಲ್ಲಿ, ದೇಶ ಹಾಳಾಗಿ ಹೋಗುತ್ತೆ ಅಂತ 25 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ಗಳನ್ನ ಅನೌನ್ಸ್ ಮಾಡಿದರು ಕೋವಿಡ್ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು. ಆದರೆ ಈ ರೀತಿ ಗ್ಯಾರಂಟಿ ಕಾರ್ಡ್ ಕೊಟ್ಟು ನೀವು ಸಹಿ ಹಾಕ್ಕೊಡ್ತೀನಿ, ಬಂದು ದುಡ್ಡು ಇಸ್ಕೊಂಡು ಹೋಗಿ ಅಂತ ಹೇಳಿ ಈ ದೇಶದಲ್ಲಿ ಇವತ್ತು ನೀವು ಯಾವುದೇ ಕಾಂಗ್ರೆಸ್ ಕಚೇರಿ ಹತ್ರ ಹೋಗ್ರಿ, ಪೋಸ್ಟ್ ಆಫೀಸ್, ನೀವು ಬೆಂಗಳೂರು GPO ಹೋಗಿ ಕೇಳಿ, ನಿಮ್ಗೆ ಹೇಳ್ತಾರೆ ಕತೆ ಅಂತ. ಯಾವ ರೀತಿ ಕಾಟ ಕೊಡ್ತಾ ಇದ್ದಾರೆ ಅಂತಂದ್ರೆ ಪಾಪ ಈ ಬುರ್ಕ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಲೇಡೀಸೇ ರೀ, ಬೇರೆ ಯಾರು ನಿಮ್ಗೆ ಕಾಣಲ್ಲ. ಇವರೆಲ್ಲ ಎಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿಯನ್ನು ನಂಬಿಬಿಟ್ಟಿದ್ದಾರೆ ಅಂದರೆ ಈತ ಹೇಳಿದ್ರೆ ಕೊಟ್ಬಿಡ್ತಾರೆ ಅಂತ ಹೋಗಿ ಬೆನ್ನ ಹತ್ಬಿಡೋದು. ಅಲ್ಲಿ ಹೋಗಿ ಕಾಂಗ್ರೆಸ್ ಆಫೀಸ್ ಹತ್ರ ಹೋದ, ಇಲ್ಲ ಪೋಸ್ಟ್ ಆಫೀಸ್ ಅಕೌಂಟ್ ಮಾಡಿ. ಏನು ಅಕೌಂಟ್ ಮಾಡೋದು? BBSP ಅಕೌಂಟ್ ಅಂತ. ನನಗೆ ಇನ್ನೂ ತನಕ ಏನು ಅರ್ಥನೇ ಆಗಿಲ್ಲ ಅದು. ಇದನ್ನು ನಂಬ್ಕೊಡ್ರಿ. ಈ ರಾಹುಲ್ ಗಾಂಧಿ ನಿನ್ನೆ ಬೆಂಗಳೂರಿಗೆ ಬಂದಿದ್ರು, ಇವ್ರ ಮೇಲೆ ಕೇಸ್ ಇದೆ. ಏನಂತ ಸುಳ್ಳು ಹೇಳಿದ ಕೇಸ್. ಇವ್ರ ಮೇಲೆ ಬರೋ ಕೇಸ್ಗಳೆಲ್ಲ ಒಂದೋ ಮಾನನಷ್ಟ ಮಾಡಿದ್ದು, ಇಲ್ಲ ಸುಳ್ಳು ಹೇಳಿದ್ದು. 40% ಕಮಿಷನ್ ಅಂತ ದೊಡ್ಡದಾಗಿ ಇವರು ಜಾಹೀರಾತು ಕೊಟ್ಬಿಟ್ರು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ. ನೀವು ಭ್ರಷ್ಟಾಚಾರದ ಬಗ್ಗೆ ಯಾರ್ದಾದ್ರ ಮೇಲೆ ಆರೋಪ ಮಾಡುವಾಗ ಅದು ಒಂದು ಪಕ್ಷವಾಗಿ, ಯಾವುದೋ ವ್ಯಕ್ತಿಗತವಾದ ಆರೋಪ ಅಲ್ಲ, ಒಂದು ಪಕ್ಷವಾಗಿ ಇನ್ನೊಂದು ಪಕ್ಷದ ಮೇಲೆ ಆರೋಪ ಮಾಡುವಾಗ ನಿಮ್ಮ ಹತ್ರ ಅಂಥ ಆಧಾರ ಇರಬೇಕು, ಸಾಕ್ಷ್ಯಾಧಾರ ಇರಬೇಕು. 40% ಕಮಿಷನ್, ಪೇ CM ಜಾಹೀರಾತು ಹಾಕಿದ್ರು. 5 ಕಾನೂನು ಪ್ರಕೋಷ್ಠ ಅಂತಿದೆ ಭಾರತೀಯ ಜನತಾ ಪಾರ್ಟಿಲಿ, ಅವ್ರು ತೊಗೊಂಡು ಕೇಸ್ ಹಾಕಿದ್ರು. ಕೋರ್ಟಿಗೆ ಬಂದು ಈಗ DK ಸುರೇಶ್ ಖಾಲಿ ಇದ್ದಾರೆ ಪಾಪ, ಈಗ ಮುಗೀತಲ್ಲ ಅವ್ರದ್ದು. ಅವರು ನಮ್ಮದು ಸಾಮ್ರಾಜ್ಯ ಇದು ಅಂತ ತಿಳ್ಕೊಂಬಿಟ್ಟಿದ್ರು ಅವರು. ಕನಕಪುರ ಅಂದ್ರೆ ನಮ್ಮ ಸಾಮ್ರಾಜ್ಯ, ನಮ್ಮನ್ನ ಯಾವ ಮುಟ್ಟಕ್ಕಾಗಲ್ಲ, ಬೆಂಗಳೂರು ಗ್ರಾಮಾಂತರ ಯಾವ ಕಾಲಿಟ್ಲು ನೋಡಲಿ ಅಂತ ಎಲ್ಲ ಹೆದರ್ಸ್ಕೊಂಡು ಓಡಾಡೋರು. ಹೇಗೆ ಬಳ್ಳಾರಿಲಿ ಜನಾರ್ದನ್ ರೆಡ್ಡಿ ಮಾಡ್ತಾ ಇದ್ರಲ್ಲ, ನಮ್ಮದೇ ಸಾಮ್ರಾಜ್ಯ ಇದು, ಯಾವನು ಬರ್ತಾನೆ. ಕೃಷ್ಣದೇವರಾಯನ ನಂತರದ ಸಂತತಿ ನಾನು ಅಂತ ಜನಾರ್ದನ್ ರೆಡ್ಡಿ ತೆರ್ಕೊಂಡಿದ್ದು, ಅದಕ್ಕೆ ಚಿನ್ನದ ಸಿಂಹಾಸನ ಮನೆಯಲ್ಲಿ.
ಕೃಷ್ಣದೇವರಾಯನೇ ಹುಟ್ಟು ಬಂದಿದ್ದೀನಿ ನಾನು ಅಂತ, ಹೋದ ಜನ್ಮದಲ್ಲಿ ಕೃಷ್ಣದೇವರಾಯ ಆಗಿದ್ದೆ ಅಂತ ಇವು ಯಾವ ಜ್ಯೋತಿಷಿ ಹೇಳ್ಬಿಟ್ಟಿದ್ದೆ ಜನಾರ್ದನ್ ರೆಡ್ಡಿಗೆ. ಅವನಿಗೆ ಪಾಪ ದಕ್ಷಿಣೆ ಬರ್ಬೇಕಲ್ವ, ಚೆನ್ನಾಗಿ ದಕ್ಷಿಣೆ ಬರಬೇಕು, ಭಾರಿ ಪಡ್ಪೋಷಿ ಇರ್ಬೇಕು ಅವನು. ಅವನೋ ಜ್ಯೋತಿಷಿ ಅವನು ಹೇಳಿದಾನೆ ಏನಂತ, ನಿಮ್ಗೆ ಇಷ್ಟೆಲ್ಲ ಅಷ್ಟೈಶ್ವರ್ಯ ಬಂದಿದೆ ಅಂದರೆ ನೀವು ಹೋದ ಜನ್ಮದಲ್ಲಿ ಇದೇ ವಿಜಯನಗರ ಸಾಮ್ರಾಜ್ಯ ಇದು, ಇಲ್ಲಿ ನೀವು ಕೃಷ್ಣದೇವರಾಯರಾಗಿದ್ದಿರಿ, ಈ ಜನ್ಮದಲ್ಲಿ ನೀವು ಗಾಲಿ ಜನಾರ್ದನ್ ರೆಡ್ಡಿ ಆಗಿದ್ದೀರಿ. ನಾನು ಕೃಷ್ಣದೇವರಾಯ ಅಂದ್ಕೊಂಡು ಈ ಮನುಷ್ಯ ಮನೆಗೆ ಚಿನ್ನದ ಸಿಂಹಾಸನ ರೀ. ಈ ರೀತಿ ಬ್ರಹ್ಮಾಧೀನ ವ್ಯಕ್ತಿಗಳಿವರು. ಹೀಗೆ ಡಿ ಕೆ ಸುರೇಶ್ ಅಂದ್ಕೊಂಡದ್ದು ನಮ್ಮನ್ನು ಯಾರು ಮುಟ್ಟಕ್ಕಾಗಲ್ಲ, ನಾನು ಇನ್ನೂ ಆ ಹೊಡೆತದಿಂದ ತಡ್ಕೊಳಕ್ಕಾಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಿನ್ನೆ. ತಮ್ಮನ ಸೋಲಿಂದ ಎಷ್ಟು ಕಂಗೆಟ್ಟು ಹೋಗಿದ್ದೀನಿ ಅಂದರೆ ಇನ್ನೂ ನಾನು ಹೊರಗೆ ಬರೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಒಂದು ಸೋಲು ಹೇಗೆ ಇವ್ರನ್ನ ಕಂಗೆಡಿಸ್ಬಿಟ್ಟಿದ್ದಾನೆ, ಅಷ್ಟು ಬ್ರಹ್ಮಾಧೀನರಾಗಿದ್ದಾರೆ ಅಂತ. ಆತ ಖಾಲಿ ಇದ್ದ, ಹೋಗಿ ನಿನ್ನೆ ಜಾಮೀನು ಕೊಡ್ತಾರೆ ರಾಹುಲ್ ಗಾಂಧಿಗೆ. ಈ ರೀತಿ ಜಾಮೀನನ್ನು ರಾಹುಲ್ ಗಾಂಧಿ ಇಡೀ ದೇಶಾದ್ಯಂತ ತೊಗೊಂಡಾರೆ. ಇನ್ನೊಂದು ಕಡೆಯೆಲ್ಲ ರಾಹುಲ್ ಸಾವರ್ಕರ್ ಅಲ್ಲ ನಾನು ಅಂತ ಹೇಳಿದರು. ಸಾವರ್ಕರ್ ಮೊಮ್ಮಗೆ ಕೇಸ್ ಇಟ್ಟಿದ್ದಾರೆ. ಈಗ ಅಲ್ಲಿ ಹೋಗ್ಬೇಕು ಮಹಾರಾಷ್ಟ್ರದಲ್ಲಿ, ಅದಾದಮೇಲೆ ಗುಜರಾತಲ್ಲಿ ಕೇಸಿದೆ, ಕೋಲಾರದಲ್ಲಿ ಈತ ಎಲ್ಲಿ ಹೋಗ್ತಾನೆ ಅಲ್ಲಿ ಕೇಸಿದೆ ರೀ ರಾಹುಲ್ ಗಾಂಧಿಗೆ. ಅಂದರೆ ಅಷ್ಟು ಅಸಂಬದ್ಧವಾಗಿ, ಅಷ್ಟು ನಿರಾಧಾರವಾಗಿ ಬೇರೆಯವರ ಮೂರ್ತಿ ಭಂಜನ ಮಾಡೋದರಲ್ಲಿ ನಿರತರಾದಂಥ ಜನ, ಸುಳ್ಳು ಹೇಳೋದರಲ್ಲಿ ನಿರತರಾದ ಜನ, ಇವರು ಈ ದೇಶವನ್ನು ಆಳಬೇಕು ಅಂತ ಕನಸು ಕಾಣ್ತಾರೆ. ಹೀಗೆ ಆಳಲಿಕ್ಕೆ ಬೇಕಾದಂಥ ಸಾಮರ್ಥ್ಯ ಇರೋದಿಲ್ಲ, ಸುಳ್ಳು ಹೇಳಿಕೊಂಡು ಜೀವನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈಗೇನು ಸೋತಿದಾರಲ್ಲ, ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಸೋತಿರೋವಂಥವ್ರು ಇದ್ದಾರಲ್ಲ, ಅವರೆಲ್ಲ ಅವ್ರು ಒಳ್ಳೆ ಕ್ಯಾಂಡಿಡೇಟು, ಅದರಿಂದ ಇವ್ರು ಗೆದ್ದಿದ್ದಾರೆ, ಇವ್ರು ಸೋತಿದ್ದಾರೆ ಅಂತ ಅರ್ಥ ಅಲ್ಲ. ಇವರು ತಮ್ಮ ಸಾಮರ್ಥ್ಯವನ್ನು ಹಾಕಿ ಚುನಾವಣೆಯನ್ನು ಎದುರಿಸ್ತಿಲ್ಲ. ಈಗ ಕ್ರಿಕೆಟ್ ಮ್ಯಾಚ್ ಇರುತ್ತೆ, ತೀರಾ ಕಳಪೆಯಾಗಿ ನಾವು ಆಡಿಬಿಡ್ತೀವಿ. ಎದುರುಗಡೆ ಇರೋರು ಭಾರಿ ಸಮರ್ಥವಾದಂಥ ಆಟಗಾರರು ಅಂತ ಅರ್ಥ ಅಲ್ಲ, ನಾವು ಅದನ್ನು ಎದುರಿಸಲಿಕ್ಕೆ ಯೋಗ್ಯರಿರಲಿಲ್ಲ ಅಂತ ಅರ್ಥ. ಈ ಬಾರಿ ಚುನಾವಣೆ ಆಗಿರೋದು ಹಾಗೆ. ನಮ್ಮಲ್ಲಿ ಅತಿ ದೊಡ್ಡ ಸಮಸ್ಯೆ ಏನಾಯಿತು 10 ವರ್ಷದಿಂದ, ನರೇಂದ್ರ ಮೋದಿ ಈಸ್ ಅ ಲಾರ್ಜರ್ ದ್ಯಾನ್ ಲೈಫ್ ಸ್ಟಾರ್ ಇನ್ ಇಂಡಿಯಾ ಪೊಲಿಟಿಕಲ್. ಈ ದೇಶದಲ್ಲಿ ಇಬ್ಬರೇ ಈಗ ಸದ್ಯಕ್ಕೆ. ನಿಮ್ಗೆ ಈಗ ಬಾಂಬೆಗೆ ಹೋಗ್ರಿ ನೀವು. ನಾನು ಮುಂಬೈ ಏರ್ಪೋರ್ಟಿಂದ ನಾನು ಹೋಟೆಲ್ಗೆ ಹೋಗ್ತಾ ಇದ್ದೆ, 2 ಫಲಕಗಳು ರೀ. ಒಂದು ಕಡೆ ಅಮಿತಾಬ್ ಬಚ್ಚನ್ ಇರ್ತಾರೆ, ಇನ್ನೊಂದು ಕಡೆ ನರೇಂದ್ರ ಮೋದಿ ಇರ್ತಾರೆ. ಅಮಿತಾಬ್ ಬಚ್ಚನ್ನು ಟೂತ್ಪೇಸ್ಟಿಂದ ಹಿಡಿದು, ಹಗ್ಗೀಸಿಂದ ಹಿಡಿದು, ಬ್ರಷ್ನಿಂದ ಹಿಡಿದು, ಸಿಮೆಂಟ್ನಿಂದ ಹಿಡಿದು ಎಲ್ಲದಕ್ಕೂ ರೂಪದರ್ಶಿ. ಯಾವುದೇ ಪ್ರಾಡಕ್ಟ್ ಕೇಳ್ರಿ, ಬಾಲ್ ಪೆನ್ನಿಂದ ಶುರು ಆಗಿ, ರೆನಾಲ್ಡ್ ಬಾಲ್ ಪೆನ್ನಿಂದ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದ್ದು. ಈಗ ಅವರು ಎಂಡೋರ್ಸ್ ಮಾಡಲಾರ್ದಂಥ ಪ್ರಾಡಕ್ಟ್ಗಳೇ ಇಲ್ಲ, ಎಲ್ಲದಕ್ಕೂ ರೂಪದರ್ಶಿ. ಯಾಕಂದರೆ ಹೀ ಈಸ್ ಅ ಸೆಲೆಬಲ್ ಸ್ಟಾರ್. ವಯಸ್ಸಾಗಿದೆ ಆದರೆ ಸೆಲೆಬಲ್ ಸ್ಟಾರ್. ಅವರು ರೂಪದರ್ಶಿ ಮಾಡಿದರೆ ಪ್ರಾಡಕ್ಟ್ ಮಾರಾಟ ಆಗುತ್ತೆ, ವಿಶ್ವಾಸಾರ್ಹತೆ ಉಳಿಸ್ಕೊಂಡಿದೆ. ಇನ್ನೊಂದು, ರಾಜಕೀಯವಾಗಿ ನೀವು ಎಲ್ಲೇ ಹೋದ್ರೂ ನರೇಂದ್ರ ಮೋದಿ ಅವ್ರ ಪೋಸ್ಟರ್ ಕಾಣುತ್ತೆ. ನಿಮ್ಗೆ ಎಲ್ಲಿ ಬೇಕಾದಲ್ಲಿ ಹೋಗ್ರಿ. ನಾನು ಇಡೀ ಹಲವಾರು ರಾಜ್ಯಗಳನ್ನ ಓಡಾಡ್ಬಿಟ್ಟು ಈ ಸಲ ಚುನಾವಣೆ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಭಾರತದಲ್ಲಿ ಕಂಡಲ್ಲಿ ನುಗ್ಗಿಬಿಟ್ಟೆ. ಎಲ್ಲಿ ಹೋದ್ರೂ ನಿಮ್ಗೆ ಕಾಣೋದೇ ನರೇಂದ್ರ ಮೋದಿ ಅವ್ರ ಪೋಸ್ಟರ್. ಹೀಗಾಗಿ ನಾನು ನಿಮ್ಗೆ ಹೇಳಿದೆ, ಗ್ರೌಂಡ್ನಲ್ಲಿ ಬೇರೆ ಯಾರೂ ಇಲ್ಲ ರೀ, ಇದ್ದದ್ದು ನರೇಂದ್ರ ಮೋದಿ ಒಬ್ಬರೇ ಅಂತ. ಆದರೆ ಇವ್ರು ಹೇಳಿದ್ರಲ್ಲ ಅಂಡರ್ ಕರೆಂಟ್ ಅಂತ, ಅಂಡರ್ ಕರೆಂಟ್ ಮೂಲಕ ಬಂದದ್ದು. ಹೀಗಾಗಿ ಏನಾಯಿತು, ಸಂಸತ್ ಸದಸ್ಯರು ಯಾರೂ ಪ್ರಯತ್ನವನ್ನೇ ಮಾಡಲಿಲ್ಲ, ಜನರ ಜೊತೆ ಬೆರೆಯಲಿಲ್ಲ, ಕಾರ್ಯಕರ್ತರನ್ನ ಇನ್ವಾಲ್ವ್ ಮಾಡ್ಕೊಳ್ಳಿಲ್ಲ, ಕಾರ್ಯಕರ್ತರಲ್ಲಿ ಉತ್ಸಾಹವನ್ನು ತುಂಬಲಿಲ್ಲ. ನರೇಂದ್ರ ಮೋದಿ ಇದೆಲ್ಲ ಗೆಲ್ಲಿಸ್ತಾರೆ. ನರೇಂದ್ರ ಮೋದಿ 2019ರಲ್ಲಿ ಗೆದ್ದಾಗ ಒಂದು ಮಾತನ್ನು ಹೇಳಿದರು. ಏನಂತ, ಪ್ರತಿ ಬಾರಿ ನರೇಂದ್ರ ಮೋದಿ ಅಂದರೆ ಗೆಲ್ಲಲ್ಲ, ನೀವು ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಜನರ ಸಂಪರ್ಕವನ್ನು ಇಟ್ಕೊಳ್ಬೇಕು, ಅವ್ರು ಕೆಲಸ ಮಾಡಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದು. ಇವ್ರಿಗೆ ಅದು ಸೇರಲ್ವಲ್ಲ, ಇಷ್ಟ ಆಗಲ್ಲ. ಯಾವುದು ಇಷ್ಟ ಅದನ್ನು ಮಾತ್ರ ಇಟ್ಕೊಳ್ಳೋದು ನಾವು. ಇವ್ರೇನು ಮಾಡಿದರು, ನರೇಂದ್ರ ಮೋದಿ ಇದ್ದಾರೆ ಬಿಡು, ಯಾವ ಕಾರ್ಯಕರ್ತನ ತೊಗೊಂಡು ನಾವೇನು ಮಾಡ್ಬೋದು. ಪಾಪ ನರೇಂದ್ರ ಮೋದಿ ಎಷ್ಟು % ಓಟ್ ಕೊಡಿಸ್ಬೇಕು ಅಷ್ಟು ಕೊಡಿಸಿದ್ರು. ಇವ್ರದ್ದು ಒಂದು ಭಾಗ ಇರಬೇಕಲ್ವ ಅದರಲ್ಲಿ. ಇವ್ರದ್ದು ಕಾಂಟ್ರಿಬ್ಯೂಷನ್ ಏನಿಲ್ವೇ ಇಲ್ಲ. ಜನ ಜಾಡಿಸಿ ಹೋದ್ರು, ಕಳಿಸಿದ್ರು ಮನೆಗೆ. ಅದರ ಫಲಶ್ರುತಿಯಾಗಿ ಇವತ್ತು ನೈತಿಕವಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತ ಜಯರಾಮ್ ರಮೇಶ್, ನರೇಂದ್ರ ಮೋದಿ ಅವರು ನೈತಿಕವಾಗಿ ಸೋತಿದ್ದಾರೆ, ರಾಜೀನಾಮೆ ಕೊಡಬೇಕು. ಚುನಾವಣೆನೋ ನೈತಿಕ ಆಧಾರದ ಮೇಲೆ ನಡೆಯೋದಲ್ಲ, ನೈತಿಕ ಆಧಾರದ ಮೇಲೆ ರಾಜಕಾರಣ ಮಾಡಬೇಕು ಅಂತ ಹೇಳಿದಂಥ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿದ್ದಾರೆ. ಜೈಲಲ್ಲಿದ್ದರೂ ಮುಖ್ಯಮಂತ್ರಿ ಆಗಿದ್ದಾರೆ. ನೈತಿಕತೆ ಬಗ್ಗೆ ಮಾತನಾಡಿದಂಥ ವ್ಯಕ್ತಿ. ಮೊಟ್ಟ ಮೊದಲೇ ಬಾರಿಗೆ ಈ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ, ನೈತಿಕತೆಯ ಬಗ್ಗೆ ಮಾತಾಡಿ ಜೈಲಿಗೆ ಹೋದಂಥ ಮನುಷ್ಯ ಯಾರಾದರೂ ಇದು ಅರವಿಂದ್ ಕೇಜ್ರಿವಾಲ್. ಇವ್ರು ನೈತಿಕತೆಯಿಂದ ರಾಜೀನಾಮೆ ಕೊಡಬೇಕು ಅಂತ. ನೀವೇನು ಮಾಡ್ತೀರಂದರೆ, ನಿಮಗೇನು ನೈತಿಕತೆನೇ ಇಲ್ವಲ್ಲ, ಇಡೀ ಜೀವನದಲ್ಲೇ ನೈತಿಕತೆ ಅಲ್ಲ. ಜನರಿಗೆ ಸುಳ್ಳು ಹೇಳಿದಿರಿ. ಎಲ್ಲ ವಿಷಯಕ್ಕೂ ಸುಪ್ರೀಂ ಕೋರ್ಟು ಸುವಮೋಟೋ ಕೇಸ್ ಹಾಕತ್ತೆ. 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಸುಳ್ಳು ಹೇಳಿದ್ರ ಮೇಲೆ ಯಾಕೆ ಹಾಕಲ್ಲ? ಈಗ ರಾತ್ರಿ ಹೋಗಿ ಸ್ಲಮ್ನಲ್ಲಿ ದುಡ್ಡು ಹಂಚ್ತಾ ಇದ್ರಿ, ಅವಾಗ ಹಿಡ್ಕೊಂಬಂದು ಒಳಗೆ ಹಾಕೋರು. ಈಗ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟು ನಿಮ್ಗೆ ಜುಲೈ 4ನೇ ತಾರೀಕಿಂದ ದುಡ್ಡು ಸಿಗುತ್ತೆ, ಜುಲೈ 1ನೇ ತಾರೀಕಿಂದ ದುಡ್ಡು ಸಿಗುತ್ತೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಂತೆಲ್ಲ ಹೇಳಿದಾರಲ್ಲ. ಒಂದಲ್ಲ 100 ವಿಡಿಯೋ ಇದ್ದಾವೆ. ಅದನ್ನಿಟ್ಟು ಯಾಕೆ ಕೇಸ್ ಹಾಕೋಕ್ಕಾಗಲ್ಲ? ಅರ್ಥವಾಗಲಾರದ ವಿಚಾರಗಳು. ಮತ್ತೆ ಮಾತಾಡ್ತೇನೆ ಮುಂದಿನ ಸಂಚಿಕೆಯಲ್ಲಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.